ಕಬ್ಬಿಣ ಯುಗ ಐರನ್ ಏಜ್ ಕೃಷಿ ಉದ್ಯೋಗವು ಹೆಚ್ಚು ಪ್ರಚಲಿತಗೊಂಡು ಬೇಟೆ ಮತ್ತು ಪ್ರಾಣಿ ಸಾಕಾಣಿಕೆಗಳನ್ನು ಹಿಂದಿಕ್ಕಿತು. ಮನುಷ್ಯ ಒಂದೇ ಸ್ಥಳದಲ್ಲಿ ವಾಸಿಸಲು ಪ್ರಾರಂಭಿಸಿದ. ಭಾರತದಲ್ಲಿ ಹಲವು ಕಂಚಿನ ಉಪಕರಣಗಳು ಮತ್ತು ವಸ್ತುಗಳು ಶೋಧಿಸಲ್ಪಟ್ಟಿದ್ದರೂ ಭಾರತದ ಇತಿಹಾಸದಲ್ಲಿ ಕಂಚಿನ ಯುಗವೆಂಬುದು ಇಲ್ಲ. ದಕ್ಷಿಣ ಭಾರತದಲ್ಲಿ ಕಬ್ಬಿಣವನ್ನು ವ್ಯಾಪಕವಾಗಿ ಬಳಸಲಾಗುತ್ತಿತ್ತು. ಕಬ್ಬಿಣ ಬಳಕೆ ಆರಂಭವಾದದ್ದು ಮಾನವನ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟ. ಈ ಲೋಹವು ಸುಲಭವಾಗಿ ಜಗತ್ತಿನ ಎಲ್ಲ ಭಾಗಗಳಲ್ಲಿ ಸಮೃದ್ಧವಾಗಿ ಸಿಗುತ್ತದೆ. ಕಬ್ಬಿಣದಿಂದ ಉದ್ದವಾದ ಖಡ್ಗ, ಈಟಿ, ಚೂಪಾದ ಬಾಣಗಳು ಸೃಷ್ಟಿಯಾಗಿ ಇವುಗಳ ಬಳಕೆ ಅನೇಕ ಬದಲಾವಣೆಗಳಿಗೆ ದಾರಿ ಮಾಡಿಕೊಟ್ಟಿತು. ಹಿಂದಿಗಿಂತಲೂ ಹೆಚ್ಚು ವ್ಯಾಪಕವಾಗಿ ಕಾಡುಗಳನ್ನು ಸುಲಭವಾಗಿ ಸವರಿ ವಿಶಾಲ ಪ್ರದೇಶದಲ್ಲಿ ಕೃಷಿ ಮಾಡಲು ಸಾಧ್ಯವಾಯಿತು. ಪ್ರಬಲ ಆಯುಧಗಳ ಬಳಕೆಯಿಂದ ಜನರು ಧೈರ್ಯವಾಗಿ ವಲಸೆಯನ್ನು ಆರಂಭಿಸಿದರು. ಈ ಕಾಲದಲ್ಲಿ ಬೃಹತ್ ಬಂಡೆಗಳಿಂದ ಭಾರೀ ಸಮಾಧಿಗಳನ್ನು ಕಟ್ಟಿದರು. ಕಬ್ಬಿಣದ ಬಳಕೆಯ ಬೃಹತ್ ಶಿಲಾ ಸಂಸ್ಕೃತಿ ಎಂದು ಈ ಯುಗವನ್ನು ಕರೆಯಲಾಗಿದೆ. ಕಲ್ಲಿನ ಕೆಲಸ ಕಬ್ಬಿಣದ ಬಳಕೆಯಿಂದ ಸುಲಭವಾಯಿತು. ಈ ಕಾಲದ ಬೃಹತ್ ಶಿಲಾ ಸಮಾಧಿಗಳನ್ನು ಬೆಳಗಾವಿ ಜಿಲ್ಲೆಯ ಕೊಣ್ಣೂರು, ಕಲಬುರಗಿಯ ರಾಜನಕೋಳೂರು ಮತ್ತು ಕೊಡಗಿನ ದೊಡ್ಡಮೊಳತೆಯಲ್ಲಿ ಕಾಣಬಹುದು. ಹಾವೇರಿ ಜಿಲ್ಲೆಯ ಹಳ್ಳೂರಲ್ಲಿ ಕ್ರಿಸ್ತಪೂರ್ವ 600ರಷ್ಟು ಹಿಂದಿನ ಕಾಲದ ಭಾರತದಲ್ಲಿಯೇ ಪ್ರಾಚೀನವಾದ ಕಬ್ಬಿಣದ ವಸ್ತುಗಳು ದೊರೆತಿವೆ. ಕೋಲಾರ ಜಿಲ್ಲೆಯ ಬನಹಳ್ಳಿಯಲ್ಲಿ ಕ್ರಿಸ್ತಪೂರ್ವ 300ರಷ್ಟು ಹಿಂದಿನ ಕಾಲದ ಕಬ್ಬಿಣದ ಕುಲುಮೆ ಸಿಕ್ಕಿದೆ. ಆದರೆ ಇದು ಕಬ್ಬಿಣಕ್ಕಿಂತ ಸುಧಾರಿಸಿದ ಉಕ್ಕಾಗಿದೆ. ಕಬ್ಬಿಣ ಯುಗ ಪ್ರಾಗಿತಿಹಾಸದ ಕೊನೆಯ ಆದರೆ ಸ್ಥಿತ್ಯಂತರದ ಹಂತವಾಗಿದೆ.